ಕಾಯಿಲೆ ಬಂತು ಸರ್. ಅದರಿಂದ ನನ್ನನ್ನು ದೂರ ತಳ್ಳಿಬಿಟ್ರು. ಯಾರು ನನ್ನನ್ನು ಮಾತಾಡೋಕ್ಕೇ ಅಸಹ್ಯ ಪಟ್ಕೊಂಡ್ರು ಸರ್. ಹೋಟ್ಲಲ್ಲೂ ಅಸಹ್ಯ ಪಟ್ಕೊಂಡ್ರು, ಹೆಂಡತಿ ಮಕ್ಕಳು ಅಸಹ್ಯ ಪಟ್ಕೊಂಡ್ರು ಸರ್. ಎಲ್ಲ ಇದ್ದಾರೆ, ತಮ್ಮನ ಮಕ್ಕಳು ಎಲ್ಲ ಇದ್ದಾರೆ. ಎಲ್ಲೆಲ್ಲಿದ್ದಾರೋ ಗೊತ್ತಿಲ್ಲ. ಎಲ್ಲ ಬೆಂಗಳೂರಲ್ಲೇ ಇದ್ದಾರೆ ಅಂತಾರೆ. ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಅಂಥ ಊರು ಅಲ್ಲಿ ಮಾಗಡಿ ಹೊಸಳ್ಳಿ. ಒಬ್ಬ ಮಗವನೇ ಒಬ್ಬ ಮಗಳವ್ರು, ಅವ್ರು ಯಾರು ನೋಡ್ಕೊಂಡ್ಲ. ನಾನು ನೆಲಮಂಗಲದಾಗ ಭಿಕ್ಷೆ ಮಾಡ್ತಿದ್ದೆ. ಇವರು ಓನರ್ ಬಂದೆ ನಾನು ಕರ್ಕೊಂಬಂದ್ರು ಇಲ್ಲಿಗೆ. ಇಲ್ಲೇ ಇನ್ನೇನು ಇಲ್ಲೇ ಊಟ ಸಿಗ್ತದೆ, ಬಟ್ಟೆ ಸಿಗ್ತದೆ, ಮೈ ತುಂಬ ಬಟ್ಟೆ ಕೊಟ್ಟವ್ರು, ಊಟ ಕೊಟ್ಟವ್ರೆ. ಇನ್ನೇ ಸೈಕವಾಗಿದ್ದೀನಿ, ಇನ್ನೇನು ಬೇಕಲ್ಲಿ ನನಗೆ. ಇಲ್ಲೇ ಇದ್ರೆ ಚೆಂದ ನನಗೆ. ಅಲ್ಲೋದ್ರೆ ಏನು ಯಾಕೆ ಸುಮ್ಮನೆ ಅವರು ಒಂದು ಹೊಡೆಯೋದು ಇವ್ರು ಒಂದು ಹೊಡೆಯೋದು, ಕಾಲಾಗಲ್ಲ, ಏನೂ ಆಗಲ್ಲ, ಎದ್ದೇಳೋಕ್ಕಾಗಲ್ಲ, ತಾರಾಡೋಕ್ಕಾಗಲ್ಲ. ಅದಕ್ಕೆ ಇಲ್ಲೇ ಹೆಂಗೋ ಆತ ಇವ್ರ ಹತ್ರ ಊಟ ಕೊಡ್ತಾರೆ. ಹೊಟ್ಟೆ ತುಂಬ ಉಣ್ತೀನಿ. ನೋಡಿ ಬಟ್ಟೆ ಕೊಟ್ಟವ್ರೆ, ಹಾಸ್ಕೊಂತೀವಿ, ಒದ್ಕೊಂತೀವಿ. ಹೊಟ್ಟೆ ತುಂಬ 3 ಸತಿ 4 ಸತಿ ಊಟ ಕೊಡ್ತಾರೆ, ತಿಂತೀವಿ. ನೋಡಿ ಸೈಕವಾಗಿದ್ದೀವಿ. ನಮ್ಗೆ ಇನ್ನೇನು ಬೇಕು? ಯಾವ ಬಳಗನೂ ಬೇಡ, ಯಾವುದು ಬೇಡ, ಇವರೇ ಬಳಗ ನನಗೆ. ನನಗೆ ಕಣ್ಣು ಕರ್ಕೊಂಡೋಗಿ ಆಸ್ಪತ್ರೆಗೆ ತೋರಿಸಿದ್ರು, ಅದೇನೋ ಬಿಟ್ಟರು. ಕಣ್ಣೇ ಮುಚ್ಚೋಗ್ಬಿಡ್ತು, ಇದು ಊದ್ಬಿಡ್ತು, ತಡ್ಕೊಳಕ್ಕಾಗಲಿಲ್ಲ. ಆವಾಗ ಹುಡುಗರನ್ನ ಕೇಳಿದೆ, ಅವ್ರು ಎಲ್ದೆದ್ದು ಕೆಲ್ಸಕ್ಕೆ ಹೋಯ್ತಾರೆ ನೋಡಿ. ಹಂಗೂ ಮಗ ನನಗೆ ಹಿಂಗಾಗಿ 4 ವರ್ಷ ಆಯಿತು. 4 ವರ್ಷದಿಂದ ನೋಡಿಕೊಂಡ್ರು. ಅಯ್ಯೋ ಇಳ್ದಿದ್ದೇ ಇದೆ ಅಂದ್ಬಿಟ್ಟು ಹೊಂಟೋದ್ರಲ್ಲ, ನಾನು ತಡ್ಕೊಳಕ್ಕಾಗಲಿಲ್ಲ. ತಾಯಿ ಬಂದ್ಬಿಟ್ಟೆ. ಇಲ್ಲಿ ನೆಲಮಂಗಲದಲ್ಲೂ ರಾತ್ರಿ ಇದ್ದೆ. ವಾತಾರಕ್ಕೆ ವಾತಾರದ ಕೆಲ್ಸಕ್ಕೆ ಹೊಂಟೈತಾರೆ. ಸಂತಕ್ಕ ನಾನು ಹಿಂಗೆ ಕೂತ್ಕೊಂಡು ತಡ್ಕೊಳಕ್ಕಾಗಲಿಲ್ಲ. ಇನ್ನು ಹೂವು ಬಂದ್ಬಿಟ್ಟೆ ಕಣ್ತಾಯಿ. ಇಲ್ಲ ಬಂದಿಲ್ಲ, ಹೊಂಟೋದ್ಲಲ್ಲ ನಮ್ಮನ್ನು ಬಿಟ್ಟು ಅಂತ ಕೋಪಕ್ಕೆ ಬಂದಿಲ್ಲ. ಒಬ್ರಿಗೂ ಹೇಳಿಲ್ಲ ನಾನು ಯಾವ ಮಕ್ಳಿಗೂ ಹೇಳಿಲ್ಲ. ಬಂದ್ಬಿಟ್ನಲ್ಲ, ನಮ್ಗೆ ಹೇಳ್ದೆ ಹೋಗೋಳೆ, ಅದೇನು ಮಾಡ್ಕೊತಾಳು ಅಂದ್ಬಿಟ್ಟು ಒಬ್ಬರು ಬಂದಿಲ್ಲ. 6 ಜನ ಹೆಣ್ಮಕ್ಳು, 6 ಜನನೂ ಸಾಕಿ ಮದುವೆ ಮಾಡಿ ಅವ್ರ ಮಕ್ಕಳು ಎಲ್ಲ ಸಾಕ್ತೆ ಕಣಪ್ಪ. ಇವತ್ತು ನೋಡಿ ನಾನು ಕೆಳಗೆ ಬಿದ್ದೆ ಅಂತ ನಾನು ನೋಡ್ಕೊಳ್ಳಿಲ್ಲ. ಅವ್ರ ಕೆಲಸ ನೋಡ್ಕೊಂಬಿಟ್ರು. ಬೆಂಗಳೂರಲ್ಲಿ ಅವರೇ, ಇದರಲ್ಲಿ ಇಲ್ಲಿ ಮಾಡಿಲ್ಲ ಅವರೇ, ಇಲ್ಲಿ ನೆಲಮಂಗಲದಲ್ಲ ಅವರೇ. ಹಿಂಗವ್ರೆ ಚೆನ್ನಾಗವ್ರೆ ಮಾತ್ರ ಎಲ್ಲ. ಆಸ್ತಿ ಇಲ್ಲದೆ ಇದ್ರು ಅವ್ರ ದುಡ್ಮೇಲೆ ಮನೆ ಮಠ ಮಾಡ್ಕೊಂಡು ಚೆನ್ನಾಗವ್ರೆ. ಅವ್ರ ಮಕ್ಕಳು ಎಲ್ಲರಿಗೂ 2 ಮಕ್ಕಳು ಎಲ್ಲ ಚೆನ್ನಾಗವ್ರೆ. ಮಾಡಲಿಲ್ಲ ಎಲ್ಲ ಊರಲ್ಲಿ ನಮ್ಗೆ ಹೆಣ್ಮಕ್ಳು ಅಂತ ನಮ್ಗೆ ಆಸ್ತಿ ಕೊಡದೆ ಹೋದ್ರು ನಮ್ಮ ಭಾವದಿರು. ಬಂದ್ಬಿಟ್ಟೆ. 30 ವರ್ಷ ನನ್ನ ಮಕ್ಕಳನ್ನ ಕರ್ಕೊಂಬಂದು ಬೆಂಗಳೂರಲ್ಲಿ ಮಾಗಡಿಲಿ ಸಾಕಿ ಅವ್ರನ್ನೆಲ್ಲ ಮದುವೆ ಮಾಡಿದೆ. ಅವ್ರಿಗೂ 2 ಮಕ್ಕಳದು, ಅವು ನೋಡ್ಕೊಂಡೆ. ನೋಡಿ ಕಣ್ಣಿಗೆ ಆಗ್ಬಿಡ್ತು ಅಂದ್ಬಿಟ್ಟು ಯಾರು ನೋಡ್ಕೊಳ್ದೆ ಅದ್ರು ಬಿಟ್ಬಿಟ್ರು. ಅವ್ರು ಆರಂಭ ಮಾಡ್ಕೊಂಡಿದ್ದು ನಮ್ಮ ಯಜಮಾನ್ರು ತೀರೋದ್ರು. ಹೆಣ್ಮಕ್ಳು ಈ ಹೆಣ್ಮಕ್ಳದ್ದು ಕೊಡಬೇಕಲ್ಲ ಆಸ್ತಿ ಅಂದ್ಬಿಟ್ಟು ನಮ್ಮ ಭಾವದಿರು ಕೊಡದೆ ಹೋದರು. ಮಾಗಡಿ ಬಂದ್ಬಿಟ್ಟೆ. ಆ ಮಾಗಡಿಗೂ ಅಲ್ಗೊಂದು 3 ಮೈಲಿ ಹತ್ರ ಬಂದೆ. ಆವಾಗ ಅಲ್ಲಿ ನನ್ನ ಮಕ್ಕಳೆಲ್ಲ ನೇಗೆ ಕೆಲ್ಸಕ್ಕೆ ಹೋಗೋರು. ನೇಗೆಲ್ಲಿ ದುಡ್ಡು ತಗೊಂಡು ಸಾಕಿ ಮದುವೆ ಮಾಡ್ತೀವಿ ಅವ್ರನ್ನ. ಇವಳು ಸಾಕ್ಲಿಂತ ಅದ್ರಲ್ಲಿ ಒಂದು ಕೆಲಸ ಆಯಿತು. ಇವಳು ಸಾಕ್ಲಿಂತ ಅವಳು ಸಾಕ್ಲಿಂತ ಇನ್ನೊಬ್ಳು. ಎಲ್ಲ 4 ವರ್ಷ ನೋಡ್ಕೊಂಡ್ರು. ಅಲ್ಲಿ ಬಿಟ್ಬಿಟ್ಟು ಇವಳ್ದು ಯಾವತ್ತೂ ಇದ್ದಿದ್ದು ಎಲ್ಲರೂ ಹೋಗಿ ಸಾಯ್ಲಿ ಬಿಡ್ರೆ ಅಂದ್ಬಿಟ್ಟು ಎಲ್ಲ ಮಾತಾಡ್ಕೊಂಬಿಟ್ಬಿಟ್ರು. ಅವಾಗ ನನಗೆಲ್ಲ ಹೋಗೋಕ್ಕೂ ಜಾಗ ಇಲ್ಲದೆ ಹೋಯ್ತು. ನೋಡಪ್ಪ ಇಲ್ಲಿ ಬಂದು ಸೇರ್ಕೊಂಡೆ. ಏನೋ ದೇವರಾಗಿ 8 ತಿಂಗಳಿಂದ ಇದ್ದೀನಪ್ಪ. ಏನೋ ಅವ್ರು ಕರುಣ ಬಂದು ಕರ್ಕೊಂಡು ಹೋದ್ರೂ ಹೋಗ್ಬೋದು. ಹೋಯ್ತೀನಿ, ನನ್ನ ಮಕ್ಕಳು ಕರ್ಕೊಂಡೋದ್ರು ಹೋಯ್ತೀನಿ. ನಾನು ಮಕ್ಕಳು ಬಂದು ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡೋದ್ರು ಹೋಯ್ತೀನಿ. ಯಾಕೆ ಅವತ್ತೆಲ್ಲ ಕಷ್ಟಪಟ್ಟು ನಾನು ಸಾಕಿದ್ದೀನಪ್ಪ. 6 ಜನ ಮದುವೆ ಮಾಡ್ಬೇಕಾದ್ರೆ ಈ ಕಾಲದಲ್ಲಿ ಎಷ್ಟು ಕಷ್ಟ ಮಾಡಿದೆ. ಅವ್ರಿಗೆ 2 ಮಕ್ಕಳು. ಈಗ ಅವ್ರ ಹೊಟ್ಟೆಲಿ ಮಕ್ಕಳು ಅಲ್ಲಿ ಮೊಮ್ಮಕ್ಕಳು 8 ಜನ ಅವ್ರಿ. ಅವ್ರನ್ನೂ ಸಾಕಿದ್ದೀನಿ ನಾನು. ಮೊಮ್ಮಕ್ಕಳು ಹೊಟ್ಟೆಲಿ ಹುಟ್ಟಿರೋ ಮೊಮ್ಮಕ್ಕಳು 8 ಜನ ಅವ್ರಿ. ಅವ್ರನ್ನೂ ಸಾಕಿ. ಅದೇ ಸ್ಕಿನ್ ಪ್ರಾಬ್ಲಮ್ ಸರ್. ಮೊದಲು ನಾನು ಹೋಟ್ಲುಗಳಲ್ಲಿ ಕೆಲಸ ಮಾಡ್ತಾಯಿದ್ದೆ, ಕ್ಲೀನರ್ ಕೆಲಸ. ಅದೇ ಪ್ಲೇಟ್ ಹತ್ತೋದು, ಗ್ಲಾಸ್ ಹತ್ತೋದು, ಇದೇ ಕೆಲಸ ಮಾಡ್ತಾಯಿದ್ದೆ ಸರ್. ಅಲ್ಲೆಲ್ಲ ಈ ಥರ ಐತೆ ಅಂದ್ಬಿಟ್ಟು ಗಿರಾಕಿಗಳು ಬರಲ್ಲಪ್ಪ ಅಂತ ಹೇಳ್ಬಿಟ್ಟು ಸೂಕ್ಷ್ಮದಲ್ಲಿ ಹೇಳಿ ಕಳಿಸ್ಬಿಟ್ರು. ಎಲ್ಲೋ ಕೆಲಸಕ್ಕೆ ಹೇಳಿದೆ, ಎಲ್ಲೂ ಸಿಕ್ಕಲಿಲ್ಲ. 4 ತಿಂಗಳು ಮನೇಲಿದ್ದೆ. ಹೆಂಡತಿ ಮಕ್ಕಳೆಲ್ಲ ಹೆಂಡತಿ ನನ್ನ ನೋಡೋಕ್ಕೆ ಅಸಹ್ಯ ಪಟ್ಕೊಬಿಟ್ಲು. ಇನ್ನು ಮಕ್ಕಳಂತೂ ಇದ್ದಿದ್ದು ಅವ್ರ ಮದುವೆ ಮಾಡ್ಕೊಂಡವ್ರು ಹೊಂಟೋಗ್ಬಿಟ್ರು. ಸರಿ ಏನು ಮಾಡೋದು ಅಂತ ಒದ್ದಾಡ್ತಾ ಇದ್ದಾಗ ಏನಕ್ಕೋ ಹಿಂಗೆ ಮೆಜೆಸ್ಟಿಕ್ಕಿಗೆ ಬಂದೆ. ಅಲ್ಲಿ ಯೋಗೇಶ್ ಅವ್ರದ್ದು ಆಶ್ರಮ ಐತೆ, ನೆಲಮಂಗಲ ಹತ್ರ ಹೋಗು ಅಂತ ಹೇಳಿದ್ರು. ನೆಲಮಂಗಲ ಹೋದ್ರೆ ಹೆಂಗೆ ಗೊತ್ತಾಗುತ್ತೆ ನನಗೆ ಅಂದೆ. ಅಲ್ಲಿ ಹೋಗಿ ಕೇಳೋಗಯ್ಯ ಅಂದರು. ಆಮೇಲೆ ಯಾರೋ ಬಸ್ ನಂಬರ್ ಹೇಳಿ ಹತ್ಕೊಂಡು ಬಂದೆ. ಇಲ್ಲಿ ಕೇಳಿದೆ, ಯಾರು ಆಟೋದವ್ರು ತಂದು ಸೇರಿಸಿದ್ರು ಸರ್. ಇದ್ದಿದ್ದು ತಿರುಗಿ ನೋಡಲಿಲ್ಲ ಸರ್, ಯಾರೂ ಇಲ್ಲ ಸರ್. ಇದೊಂದೇ ಜಾಗದಲ್ಲಿ ನನಗೆ ನೋಡಿ ಮಾತಾಡ್ಸಿದ್ದು, ಎಲ್ಲ ನೋಡ್ಕೊತಾ ಇರೋದು ಇಲ್ಲೇ ಸರ್. ಇದೇ ನನಗೆ ದೇವಸ್ಥಾನ ಸರ್. ಸ್ವಲ್ಪ ಅವ್ರಿಗೆ ಎಲ್ಲ ಕರೆಕ್ಟಾಗಿದ್ದರೆ ಸಂಬಳ ತೊಗೊಂಡು ಕೊಟ್ಟರೆ ಬೇಕು, ಇಲ್ಲದ್ರೆ ಬೇಡ ಸರ್. 2 ದಿವಸ ಕೆಲಸ ಇಲ್ಲ ಅಂದ್ರೇ ಒಂದು ಗ್ಲಾಸ್ ನೀರು ಕೊಡೋಲ್ಲ. ಹಿಂಗೆ ಕರೀತಾರೆ, ಏನು ಗ್ಯಾರಂಟಿ ಕೇಳಿ ನಾನು.
ಇಲ್ಲ ಸರ್, ಯಾರು ಬರೋ ಸೀನ್ ಇಲ್ಲ ಸರ್. ಎಲ್ಲರ ಬಗ್ಗೆ ನಾವು ಫಸ್ಟ್ ರೌಂಡ್ ನೋಡ್ಕೊಂಡು ಬಂದ್ಬಿಟ್ಟೆ ಸರ್. ಈಗ ಬಂದರೆ ಇಲ್ಲ ಸರ್, ಬರೋಲ್ಲ. ಆ ಥರ ನಂಬಿಕೆ ನನಗೆ ಇಲ್ಲ. ಇನ್ನು ನಿಮಗೆ ಯಾಕೆ? ಸಂಬಂಧಿಕ ಹೆಂಡತಿ ಮಕ್ಕಳೇ ಬರೋಲ್ಲ ಅಂದಮೇಲೆ ಸಂಬಂಧಿಕರು ಯಾರು ಬರ್ತಾರೆ? ಮದುವೆಯಾಗಿ 30 ವರ್ಷ ಆಯ್ತು ಸರ್. ಮಕ್ಕಳೆಲ್ಲ ಕೆಲಸದಲ್ಲಿದ್ದಾರೆ ಸರ್. ಅವ್ರು ಯಾರು ಮಾತಾಡ್ಸೋದು 4-5 ವರ್ಷ ಆಗೋಯ್ತಲ್ಲ ಸರ್. ಹೆಂಡತಿ ಮಾತಾಡ್ತಾರೆ, ಹೆಂಡತಿ ಬೇರೆ ಹೇಳ್ಬೇಕಾದ್ರೆ ಅರ್ಥ ಆಯ್ತರಾ? ಹಂಗಿರ್ಬೇಕಾದ್ರೆ ನಾನೇನಕ್ಕೆ ಈ ಕಾಯಿಲೆ ಬಂದಮೇಲೆ ಹೆಂಡತಿ ಬೇರೆ ಕಡೆ ಇದಾಗೋಯ್ತು. ಎದುರುಗಡೆ ಸಿಕ್ಕಿದ್ರೂ ಮಾತಾಡ್ಸಲ್ಲ ಅಂದಮೇಲೆ ಹಿಂಗೆ ಕರೀತಾರೆ, ಯಾವ ನಂಬಿಕೆ ಇಟ್ಕೊಳ್ಳಿ ನಾನು? ಯಾರು ಸಿಕ್ಕಿ ಒಂದು ಚಾನ್ಸ್ ಕೊಟ್ಟಿದ್ರು ನಾನು ಇಲ್ಲಿ ಬರ್ತಾ ಇರಲಿಲ್ಲ. ಯಾವ ಆಪ್ಷನೂ ಇಲ್ಲ, ಯಾವ ಚಾನ್ಸು ಇಲ್ಲ. ಅದಕ್ಕೆ ಇಲ್ಲಿ ಬಂದಿದ್ದು. ಇದೇ ಲಾಸ್ಟ್ ಸ್ಟಾಪ್. ಇದಕ್ಕಿಂತ ಇಲ್ಲಿ ಬಿಟ್ಟಿದ್ರೆ ನಾನು ನಂಜನಗೂಡಲ್ಲಿ ತೇಲ್ತಾ ಇದ್ದೆ. ನಾನು ನಂಜನಗೂಡಲ್ಲಿ ಮುಳುಗಿಡ್ಬೇಕು ಅಂತ ಕಡೇ ದರ್ಶನ ಮಾಡಿಬಿಟ್ಟು ಇದೇ ಸತ್ಯವಾದ ಮಾತು ದೇವಸ್ಥಾನ ಮುಂದೆ ಕೂತಿದ್ದೀನಿ. ಸತ್ಯವಾಗೂ ಇದೇ ಮಾತು ಹೇಳ್ತಾ ಇರೋದು ನಾನು. ಅವತ್ತು ಅದೇ ಹೇಳ್ತಿದ್ದು, ಇವತ್ತು ಅದೇ ಹೇಳ್ತಾ ಇರೋದು. ಅಷ್ಟೊತ್ತಿಗೆ ಯಾವಾಗ ಮುಳುಗ್ಬಿಟ್ಟು ಒದ್ದಾಡ್ಬೇಕಾಗದು ಅಷ್ಟೇ. ಇನ್ನೇನಿಲ್ಲ ಅಲ್ಲಿ, ಯಾವ ಆಪ್ಷನೂ ಇಲ್ಲ. ಎಲ್ಲರೂ ಸುತ್ತಾಕ್ಬಿಟ್ಟೆ ನಾನೇ. ಯಾವ ಆಪ್ಷನೂ ಇಲ್ಲ, ಯಾರು ದಾರಿನೂ ಇಲ್ಲ. ಕಡೆಗೆ ಇದೊಂದೇ ದಾರಿ, ಜಾಗ ಸಿಕ್ಕಿದ್ದು. ಎಲ್ಲರೂ ನನ್ನ ಮಾತಾಡ್ಸೋಕ್ಕೆ ಅಸಹಾಯ ಪಟ್ಕೊಂಡವರು. ಬಂದಿದ್ದ ತಕ್ಷಣ ಕೈ ಹಿಡಿದು ಕರ್ಕೊಂಡವ್ರು ಇವರೊಬ್ಬರೇ ಸ್ವಾಮಿ. ಎಲ್ಲರೂ ಅಸಹಾಯ ಪಟ್ಕೊಂಡ್ರೆ ಸ್ವಾಮಿ. ಪ್ರಭುಗಳು ಅಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಿಮ್ಮನ್ನೆಲ್ಲ ಆರಿಸಿ ಕಳಿಸಿರ್ತೀವಿ. ಆದರೆ ನೀವು ದುಡ್ಡು ಮಾಡೋದು, ನೆಕ್ಸ್ಟ್ ಎಲೆಕ್ಷನ್ ಮಾಡೋದು, ನೆಕ್ಸ್ಟ್ ಎಲೆಕ್ಷನಿಗೆ ದುಡ್ಡು ಮಾಡೋದು, ಎಸ್ಟೇಟ್ ಮಾಡೋದು, ಅಪಾಯಿಂಟ್ಮೆಂಟ್ ಮಾಡೋದು, ಇಂಥ ಜೀವನದಲ್ಲೇ ನೀವು ಹೋಗ್ಬಿಟ್ರೆ ನಮ್ಮಂಥ ಪ್ರಜೆಗಳು, ಅನಾಥ ಪ್ರಜೆಗಳು ಅಂತ ಎಷ್ಟೋ ಜನ ಇದ್ದಾರೆ. ಆದರೆ ಅದಕ್ಕೆ ಸಹಕಾರ ಪೂರಕವಾಗಿ ಇಂಥ ಒಂದು ಮಂಜುಳಾ ಯೋಗೇಶ್ವರವರು ಇಲ್ಲೊಂದು ಜನಸ್ನೇಹಿ ಆಶ್ರಮ ಮಾಡಿದ್ದಾರೆ. ಇನ್ನೂ ಬೇಕಾದಷ್ಟು ಆಶ್ರಮ ಇದೆ. ಅಂಥವರೆಲ್ಲ ಶ್ರಮಪಟ್ಟು ಅವರು ಶ್ರಮದಿಂದ ನಡೆಸ್ತಾ ಇದ್ದಾರೆ. ಅಂಥ ಆಶ್ರಮಗಳಿಗೆ ಸರ್ಕಾರದಿಂದ ಸಾಕಷ್ಟು ಸವಲತ್ತುಗಳ್ನ ನೀವು ಮೀಸಲಾತಿ ಅಂತ ಮಾಡಿ ಕೊಟ್ಟರೂ ತಪ್ಪೇನಾಗಲ್ಲ. ಇದು ಸರ್ಕಾರದ ಹೊಣೆ, ಸರ್ಕಾರದ ಪ್ರತಿನಿಧಿಗಳ ಜವಾಬ್ದಾರಿಯುತವಾದ ಬದುಕು. ನೀವು ನಿಮ್ಮ ತಂದೆ ತಾಯಿಗಳ ಒಂಚೂರು ಯೋಚನೆ ಮಾಡ್ಕೊಂಡಾಗ ಅವರು ಐಷಾರಾಮಿಯಾಗಿದ್ದಾಗೂ ನಿಮಗೆ ಅವ್ರಿಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಅಂಥದ್ರಲ್ಲಿ ಇಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಜನ ಅವ್ರ ಗಂಡ ಹೆಂಡತಿ ಇದ್ದು ನಮ್ಮನ್ನೆಲ್ಲ ಟೈಮ್ ಸ್ಪೆಂಡ್ ಮಾಡಿ ಏನಾಯಿತು ಎಂತಾಯಿತು, ಅರ್ಧ ಹೊತ್ತಾಗಿರಲಿ ಯಾರಾದರೂ ಕೊರಗ್ತಿದ್ರೆ ಅವ್ರ ಮನಗಿರೋ ನಿದ್ದೆಯಲ್ಲಿ ಬಂದು ಎಲ್ಲರನ್ನೂ ಎಬ್ಬರಿಸಿ ಯಾಕಾಯಿತು, ಏನಾಯಿತು, ಊಟ ಆಯಿತಾ, ತಿಂಡಿ ಆಯಿತಾ ಅಂತ ವಿಚಾರಿಸೋವಂಥ ವ್ಯಕ್ತಿ, ಅಪರೂಪವಾದ ವ್ಯಕ್ತಿ ಇವರು ನಮಗೆ ಅಂತ ಸಿಕ್ಕಿರೋದು. ಇಂಥ ವ್ಯಕ್ತಿಗಳಿಗೆ ಸರ್ಕಾರದಿಂದ ಏನಾದರೂ ಒಂದು ದೊಡ್ಡ ಮೊತ್ತದ ಸವಲತ್ತನ್ನು ಕೊಟ್ಟರೆ ಇದನ್ನು ಅಭಿವೃದ್ಧಿ ಮಾಡಿ, ನಾನು ಈಗ ಒಂದು 130 ಜನ 140 ಜನ ಇರ್ಬೋದು. ಇಂಥ 140 ಜನ ಇನ್ನೂ ಸಾವಿರಾರು ಜನ ಬಿದ್ದಿದ್ದಾರೆ. ಅಂಥ ಸಾವಿರಾರು ಜನವೆಲ್ಲ ಒಂದೊಂದು ಆಶ್ರಮಕ್ಕೆ 10 ಜನ ಹೋದ್ರೂ ಸರ್ಕಾರ ಸವಲತ್ತು ಸಿಕ್ಕಿರೆ ಒಂದೊಂದು 10 ಜನ ಹೋದರೂ ಈ ಒಂದು ಅನಾಥರು ಅನ್ನೋದು ಕರ್ನಾಟಕ ನಾಡಿನಲ್ಲಿ ಕರ್ನಾಟಕದಲ್ಲಿ ಅನಾಥರು ಅನ್ನೋ ಶಬ್ದನ ನಿರ್ಮೂಲನೆ ಮಾಡಲಿ ರಾಜಕೀಯದ ವ್ಯಕ್ತಿಗಳು ಸೇರಿ ಇಂಥ ಸವಲತ್ತು ಕೊಟ್ಟರೆ ನೀವು ಮಾಡೋದು ಬೇಡಿ. ಸವಲತ್ತು ಕೊಟ್ಟರೆ ಮಾಡೋವಂಥ ವ್ಯಕ್ತಿಗಳು ಇದ್ದಾರೆ, ಧಾರ್ಮಿಕರಿದ್ದಾರೆ. ಅಂಥವ್ರಿಗೆ ನೀವು ಸಹಕಾರ ಕೊಡಿ. ನಿಮ್ಮ ಕೈಲಾದ್ದೇನಿಲ್ಲ, ನೀವು ಮನೆಯಿಂದ ಕೂಲಿ ಮಾಡಿ ತಂದು ಕೊಡಿ ಅಂತ ಕೇಳಿಲ್ಲ. ಯಾವುದೋ ಒಂದು ಅನುದಾನದಲ್ಲಿ ಪ್ರತಿಯೊಬ್ಬ ಸಾಹುಕಾರಗಳಿಗೆ ಅನುದಾನ ಮಾಡಿದಂಗೆ ಇಂಥ ಆಶ್ರಮಗಳಿಗೆ ಒಂದು ಅನುದಾನ ಮಾಡಿ ಅಂತ ನಾನು ನಿಮ್ಮಲ್ಲಿ ಬೇಡ್ಕೊತೀನಿ. ಇದ್ದಾರೆ, ತಮ್ಮನ ಮಕ್ಕಳು ಎಲ್ಲ ಇದ್ದಾರೆ. ಎಲ್ಲೆಲ್ಲಿದ್ದಾರೋ ಗೊತ್ತಿಲ್ಲ. ಎಲ್ಲ ಬೆಂಗಳೂರಲ್ಲೇ ಇದ್ದಾರೆ ಅಂತಾರೆ. ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಯಾರೂ ಇಲ್ವಲ್ಲ, ನಾನು ಒಬ್ಬಳೇ ಎಲ್ಲ ಇರೋದು ಅಂತ ನಾನೇ ಬಂದ್ಬಿಟ್ಟು ಯಾರಿಗೂ ಹೇಳಿಲ್ಲ. 2 ವಾರ ನನ್ನ ಮಕ್ಕನೇ ನೋಡ್ದಿದ್ದೆ ತಿರ್ಗ್ಯದ. ಬರೀ ರೋಡಾಗ ತಿರುಗಿ ಹಂಗೆ ಮತ್ತು ಸಾಯಂಕಾಲ ಬರ್ತಾನೆ ಮತ್ತು ಮುಂಜಾನೆ ಹೋಗ್ತಾನೆ, ಸಾಯಂಕಾಲ ಬರ್ತಾನೆ ಮತ್ತು ಮುಂಜಾನೆ ಹೋಗ್ತಾನೆ. ಅದ್ರ ಸಲ ಯಾರು ನೋಡ್ಯಾರ ಒಂದು ರಾತ್ರಿ ಈಕಿ ಬಸ್ ಸ್ಟ್ಯಾಂಡ್ ತಾಗ ಮಕ್ಕಂದನಂತ. ಈ ಹುಡುಗಿ ಬಸ್ ಸ್ಟ್ಯಾಂಡ್ ಅಂತ ಮಕ್ಕಂತ ಯಾರು ಅವರು ಪೊಲೀಸರು ನೋಡಿ ಅವ್ರನ್ನ ಜೀಪ್ನಾಗ ಹಾಕೊಂಡು ಇವ್ರನ್ನ ಹೆಸ್ರು ಬರ್ಕೊಂಡು ಇವ್ರು ಕೇಳಿ ಇವ್ರ ತಾರಿಗೆ ಬಿಟ್ಟು ಹೋಗ್ಯಾರ. ಇಬ್ಬರೇ ಇದಾರ. ಒಂದು ಗಂಡು ಮಗು ಹುಟ್ಟಾನ, ಗಂಡು ಮಗು ಸತ್ತೋಗಾನ. ಈಗ ಒಬ್ಬಕ್ಕೆ ಅಣ್ಣ ತಮ್ಮರ ಇದಾರ. ಅಣ್ಣ ಇದಾನ, ಅಣ್ಣ ಮಕ್ಕಳು ಇದಾರ, ಹೇಳ್ತಾ ಇದ್ದಾನೆ, ತಾಯೇ ಇದಾನ, ತಮ್ಮ ಇದ್ದಾನೆ, ತಮ್ಮನ ಹೇಳ್ತಿ, ತಮ್ಮನ ಮಕ್ಕಳು ಎಲ್ಲರೂ ಇದಾರೆ. ಅವರು ನಮ್ಮ ಅಕ್ಕನವ್ರು ಕೂಡ ಇದ್ದಾರೆ. ಅವ್ರು ಭಾಳ ನೋಡ್ಕೊಂತಾರಣ್ಣ. ಮಾತಾಡಪ್ಪ. ಮಾವ ಎಲ್ಲ ಇದ್ದಾರೆ
ನಿಂಗೆ ಅಣ್ಣ ಇಲ್ಲ? ಯಾಕೆ ಇಬ್ಬರು ಅಣ್ಣಾರು ಇದ್ರು. ಹೇಳಪ್ಪ, ಎಷ್ಟು ವರ್ಷ ನಿನಗೆ? 22 22 ವರ್ಷ. ಏನಿಲ್ಲ ಹೆಸರು? ರಾಣಿ ಅಂತ. ಏನಕ್ಕೆ ನೀನು ಇಲ್ಲಿಗೆ ಬಂದಿದ್ದು ಆಶ್ರಮಕ್ಕೆ? ಬೇಸಿರಣ್ಣ, ಅದಕ್ಕೆ ಬಂದೀನಿ. ಮೈಂಡ್ ಸರಿಗಿಲ್ಲ, ಅದಕ್ಕೆ ಬಂದೀನಿ. ನನಗೆ ಆರಾಮಿಲ್ಲ ಅಂತ ಬಂದೀನಿ. ಲಂಚ ಮುಕ್ತ ಅಂತ ಹೇಳ್ತಾರೆ ಎಲ್ಲ. ಇವತ್ತು ಮೋದಿಯವರಾಗಿರ್ಬೋದು ಹೇಳಿದ್ದಾರೆ, ಲಂಚ ಮುಕ್ತ ಮಾಡಬೇಕು, ಅನೈತಿಕ ಚಟುವಟಿಕೆಗಳು ನಡೀಬಾರ್ದು, ಸಾಕಷ್ಟು ನಿರ್ಬಂಧನೆಗಳು ಹಾಕಿದ್ದಾರೆ. ಆದರೂ ಕೂಡ ಅದೆಲ್ಲೋ ಒಂದು ಕಡೆ ಅದು ವರ್ಕೌಟ್ ಆಗಲ್ಲ. ಯಾಕಂದರೆ ನಾವೇನಾದರೂ ಒಂದು ಅಪ್ಲೈ ಮಾಡ್ತೀವಿ ಅಂತ ಹೋದಾಗ ಅಲ್ಲಿ ನಡೆಯೋ ರೀತಿಯೇ ಬೇರೆ, ನಡ್ಕೊಳ್ಳೋ ರೀತಿಯೇ ಬೇರೆ. ಸೊ ಹಂಗಾಗಿ ಅದ್ರ ಮೇಲೆ ಬೇಜಾರಾಗಿ ಇವಾಗ ನನಗೆ ದೇವ್ರ ಮಕ್ಕಳಿಗೆ, ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗೆ ಇಡೀ ಕರ್ನಾಟಕದಿಂದ ಅವ್ರ ಕೈಲಾದಂಥ ಸಹಾಯ ಮಾಡ್ತಿದ್ದಾರೆ. ಹಂಗಾಗಿ ಈ ಸಂಸ್ಥೆಗೆ ಏನೂ ಕುಂದು ಕೊರತೆಗಳಿಲ್ದಂಗೆ ಅವ್ರು ನೋಡ್ಕೊಳ್ತಾ ಇದ್ದಾರೆ. ಹಂಗಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಮೆಡಿಸನ್ ವ್ಯವಸ್ಥೆ, ಡಾಕ್ಟ್ರುಗಳ ವ್ಯವಸ್ಥೆ, ತಿಂಗ್ಳಿಗೆ ಒಂದು ಸಲ ಬಂದು ವಿಸಿಟ್ ಮಾಡಿ ಇವರಿಗೆ ನಾನಾ ಥರದ ಕಾಯಿಲೆ, ಇಂಥ ಕಾಯಿಲೆ ಇದೆ ಅಂತ ಏನು ಹೇಳಂಗೇ ಇಲ್ಲ. ಟಿ ವಿಯಿಂದ, HIV ನಾನಾ ರೀತಿ ಕಾಯಿಲೆಗಳಿಂದ ಇಳಿದಿದ್ದಾರೆ. ಅವ್ರಿಗೇನಾದರೂ ಮೆಡಿಸಿನ್ಸ್ ವ್ಯವಸ್ಥೆ ಮಾಡ್ಬೋದು, ನೀವು ಡಾಕ್ಟರ್ ವ್ಯವಸ್ಥೆ ಮಾಡ್ಬೋದು, ಅವರಿಗೆ ಮಂಚ, ಬೆಡ್ಡು, ಅವ್ರ ಕೈಲಿ ಏನಾಗುತ್ತೋ ಅದನ್ನು ಏನಾದರೂ ವ್ಯವಸ್ಥೆ ಮಾಡಿಕೊಟ್ರೆ ನಮ್ಮಂಥವ್ರಿಗೆ ಅಲ್ಲ ದೇವ್ರ ಮಕ್ಕಳಿಗೆಲ್ಲ ಇನ್ನೂ 100 ಜನ ನೋಡ್ಕೋಬೋದು ಅಂತ ನಮಗೆ ಖುಷಿ ಆಗುತ್ತೆ. ಏನಾದರೂ ವ್ಯವಸ್ಥೆ ಮಾಡಿಕೊಡ್ಬೋದು.